ಇದೊಂದು ಕಾರ್ಯಕ್ರಮ ಮಾಳಿಂಗೇಶ್ವರ ಡೊಳ್ಳಿನ ಸಂಘ ವತಿಯಿಂದ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕುಸ್ನೂರು ಗ್ರಾಮದಲ್ಲಿ ನಡೀತಾ ಇದೆ. ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನೇಕ ಯೋಜನೆಗಳು, ಯಾಕಂದ್ರೆ ಮೇಡಮ್ ಈಗ ಕೇಳ್ತಾ ಇದೆ ನಾನು ಏನೇನು ಇದರಲ್ಲಿ ಯಾವ್ಯಾವ ಏನೇನು ಮಾಡ್ಬೋದು ಅಂತಕ್ಕಂಥದ್ದು. ಆದರೆ ಇವತ್ತು ಮೊದಲನೇದಾಗಿ ನನ್ನ ಅನ್ಸಮಟ್ಟಿಗೆ 8ನೇ ವರ್ಷದಾಗ ಇದು ಮೊದಲನೇ ನಾನು ಉದ್ಘಾಟನೆ ಮಾಡ್ತಾ ಇರೋದು. ಯಾಕಂದ್ರೆ ನಮ್ಗೆ ಎಲ್ಲಿ ಮಾಹಿತಿನೂ ಇರೋಂಗಿಲ್ಲ, ನಮ್ಗೆ ಗುರುತೂ ಇರೋಂಗಿಲ್ಲ. ಈ ರೀತಿ ಕಾರ್ಯಕ್ರಮ ಇರೋದ್ರಿಂದ ಅನೇಕರು ಬಂದಿರ್ತಾರ, ನೆಟ್ಗಳು ಕೇಳಿರ್ತಾರ, ಅವ್ರದ್ದೇನು ತಗೋಬೇಕಾಗ್ಯದ ಸರ್ಕಾರದಿಂದ ಏನು ಎಲ್ಲ ತಗೋತಿರ್ತಾರೆ. ಅದ್ರ ಜೊತೆಯಲ್ಲಿ ಕೂಡ ನಾವು ಇವತ್ತು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ತಮ್ಮ ಸಮಾಜದವರು ಹೈಯೆಸ್ಟ್ ಡೊಳ್ಳಿನ ಸಂಘದವರು ಎಲ್ಲ ಕೇಳಿತಾರೆ. ಆದರೆ ಕೆಲವರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿರಂಗಿಲ್ಲ. ಕುಸ್ನೂರು ದೊಡ್ಡ ಗ್ರಾಮದ ತಮ್ಗೆಲ್ಲರೂ ಕೂಡ ಕಲಬುರಗಿ ಸಿಟಿ ಸಮೀಪ ಇರೋದ್ರಿಂದ ಮೇಡಮ್ ಅವರು ಇಲ್ಲಿದವರು ಯಾರ, ಹೀಗಾಗಿ ತಮ್ಗೇನೇ ಇದ್ರು ಕೂಡ ಮಾಡ್ಕೊಳ್ಳೋಕೆ ಅನುಕೂಲ ಅದ. ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಇವತ್ತು ಶಾಬಾರ್ ಅಂತಕ್ಕಂಥದ್ದು, ಕಮಲಾಪುರ ಅಂತಕ್ಕಂಥದ್ದು 4 ತಾಲೂಕು ನನಗೆ ಬರ್ತಕ್ಕಂಥ ನನ್ನ ಗ್ರಾಮೀಣ ಮತಕ್ಷೇತ್ರದಲ್ಲಿ ಅನೇಕ ಈ ಒಂದೇ ಇಲಾಖೆಯಿಂದ ಅನೇಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನೇಕ ಯೋಜನೆಗಳು ಕೊಡ್ಲಿಕ್ಕೆ ಅವಕಾಶ ಅವ್ರ ಹತ್ರ ಇರ್ತದೆ. ಆದರೆ ತಾವು ಎಲ್ಲರೂ ಕೂಡ ಇದ್ರದ್ದು ಏನು ಬೆನಿಫಿಟ್ ಅದ ಎಲ್ಲರೂ ತಗೋಬೇಕು. ಯಾಕಂತಂದ್ರೆ ಕೆಲವು ಮಂದಿ ಗೊತ್ತಿದ್ದವ್ರು ಮಾತ್ರ ಹೋಗಿ ತೊಗೊಳಕ್ಕೆ ಸಾಧ್ಯ ಅದ, ಕೆಲವು ಮಂದಿ ಗೊತ್ತೇ ಇಲ್ಲ ಅಂದ್ರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ನನ್ನ ತಮ್ಮ ಪರವಾಗಿ ಮೇಡಮ್ ಅವ್ರಿಗೆ ನನ್ನೊಂದು ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿ, ಯಾವ್ಯಾವ ಅವ್ರಿಗೆ ಮಾಡ್ಲಿಕ್ಕೆ ಅನುಕೂಲ ಅದ, ನಿಮ್ಮ ಕಡೆ ಯಾವ್ಯಾವ ಸಬ್ಸಿಡಿ ಕೊಡ್ಲಿಕ್ಕೆ ಅನುಕೂಲ ಅದ, ಅವರಿಗೆ ಪರಿಹಾರ ಕೊಡ್ಲಿಕ್ಕೆ ಅನುಕೂಲ ಅದ, ಎಲ್ಲ ಕೂಡ ಪ್ರಚಾರ ಮಾಡಿ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮೇಡಮ್ ಅಲ್ಲಿಂದ ಆಗಬೇಕು ಅಂತಕ್ಕಂಥದ್ದು ಕೂಡ ತಮ್ಮ ಪರವಾಗಿ ನಾನು ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕೆ ಇನ್ನೂ ನಮ್ಗೆ 2 ಕಾರ್ಯಕ್ರಮಕ್ಕೆ ಹೋಗೋದಿದೆ ಬೇರೆ ಕಡೆಗೆ. ಆದರೂ ಸ್ವಲ್ಪ ಸಮಯದಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಇನ್ನೂ ಕೂಡ ಅನೇಕರು ವೇದಿಕೆ ನನ್ನ ಮಾತನಾಡೋರದಾರ. ನಾನು ಬೇರೆ ಕಾರ್ಯಕ್ರಮ ಹೋಗೋದಿರೋದ್ರಿಂದ ನಾನು ಜಾಸ್ತಿ ಸಮಯ ತಗೊಳ್ಳೋದೆ ಈ ಕಾರ್ಯಕ್ರಮದಲ್ಲಿ ಕೂಡ